ವಾರದಲ್ಲಿ ನಂಬಿಕೆಯ ಕುರಿತಾಗಿ ಕೆಲವು ಮಾತನಾಡಿಕೊಂಡು ಈ ದಿನ ಪ್ರೇರೆ ದೇವರ ಜೀವವುಳ್ಳ ವಾಸ್ತವವಿರುವಾಗ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನವನ್ನು ಧ್ಯಾನಿಸುವಂತರಾಗಿರೋಣ. ಭಕ್ತರಾದ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನವನ್ನು ಧ್ಯಾನಿಸುವಂತರಾಗಿರೋಣ. ಮಾರ್ಕ 14:50. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಏನಾದ್ರು ಓಡಿ ಹೋದರು. ಹಲ್ಲೆಲೂಯಾ. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಬೇರೆ ಈ ಘಟನೆ ಯಾವಾಗ ನಡೀತದೆ ನೋಡುತ್ತೇವೆ. ಯೇಸು ಸ್ವಾಮಿ ಆತನ ಹಿಡಿಕೊಂಡಾಗ ಈ ಘಟನೆ ನಡೀತದೆ. ಬೇರೆ ನೋಡುತ್ತೇವೆ, ಯಾವ ಶಿಷ್ಯನಾದರೂ ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನ ಪ್ರೀತಿಸಿ ಆರಿಸಿಕೊಂಡನು. ಯಾವ ಶಿಷ್ಯನಾದರೂ ಮತ್ತಾಯನ ಸುವಾರ್ತೆಯಲ್ಲಿ ಆತನ ಪ್ರೀತಿಸಿ ಆರಿಸಿಕೊಂಡನು. ಯಾವ ಶಿಷ್ಯನಾದರೂ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆತನ ಪ್ರೀತಿಸಿ ಆರಿಸಿಕೊಂಡು ಕಳಿಸಿದನು. ಅದೇ ಶಿಷ್ಯರು ನೋಡುತ್ತೇವೆ, ಕರ್ತನಾದ ಯೇಸು ಸ್ವಾಮಿಗೆ ಸಮಸ್ಯೆಗಳು ಬಂದಾಗ ಯೇಸು ಸ್ವಾಮಿಯನ್ನು ಹಿಡಿಕೊಂಡಾಗ ಅವರೆಲ್ಲರೂ ಓಡಿ ಹೋದರು ಎಂಬುದಾಗಿ ಪ್ರಿಯರೇ ನೋಡುತ್ತೇವೆ. ಯೇಸು ಸ್ವಾಮಿ ಅವರನ್ನು ಕರೆದು ಅವರಿಗೆ ಅವರು ಆತನ ಜೊತೆಗಿರಬೇಕೆಂಬುದಾಗಿ, ಎಲ್ಲಾ ವೇಳೆಯಲ್ಲಿ ಅವರು ಆತನ ಜೊತೆಗಿರಬೇಕೆಂಬುದಾಗಿ, ಎರಡನೇದು ಅಧಿಕಾರವುಳ್ಳವರಾಗಿ ದೇವರನ್ನು ಬಿಡಿಸಬೇಕೆಂಬುದಾಗಿ, ಮೂರನೇದು ಅವರು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಆತನು ಅವರನ್ನು ಆರಿಸಿಕೊಂಡ್ರೆ ಅವರು ಎಲ್ಲಿವರೆಗೆ ಜೊತೆ ಇದ್ದಿರುತ್ತಾ, ಊಟ ಸಿಗುವಾಗ ಎಲ್ಲವೂ ಸಿಗುವಾಗ ಆತನೊಂದಿಗೆ ಇದ್ದಿರಬೇಕು. ನೋಡ್ರಿ, ಎಲ್ಲವೂ ಸಿಗುವಾಗ ಆತನೊಂದಿಗೆ ಇದ್ದರು. ಆದರೆ ಇಲ್ಲಿ ನೋಡುತ್ತೇವೆ, ಆ ಗೆಸ್ತಮನೆ ತೋಟದಲ್ಲಿ ಯೂದನು ಆ ಒಂದು ಶತಾಧಿಪತಿಗಳ ಒಂದು ಆಳಕರ್ಪಣ ಬಂದು ಯೇಸುವನ್ನು ಹಿಡಿದುಕೊಳ್ಳುವಾಗ ಆಗ ಶಿಷ್ಯರೆಲ್ಲರೂ ಆತನ ಒಬ್ಬರನ್ನು ಬಿಟ್ಟು ಓಡಿ ಹೋದರು. ಬೇರೆ ಅವರು ಓಡಿ ಹೋದದಕ್ಕೆ ನೋಡ್ತೇವೆ, ಯೇಸು ಸ್ವಾಮಿ ಆತನು ನೋಡ್ತೇವೆ, ಅದಕ್ಕೆ ಆಕೆ ಗೊತ್ತಿತ್ತು ಅವ್ರು ಓಡಿ ಹೋಗ್ತಾರೆ ಎಂಬುದಾಗಿ ಗೊತ್ತಿದ್ರು ಕೂಡ ಆತನ ಎಚ್ಚರಿಸ್ತಾನೆ, ನೀವು ಹೋಗ್ತೀರಾ ಕುರಿಗಳಿಂದ ಕುರು ಬರುತ್ತೆ, ಓಡಿ ಹೋಗ್ತೀರಾ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಯಾರನ್ನು ಪ್ರೀತಿಸಿ, ದೇವರು ಯಾರನ್ನು ಗೌರವಿಸಿ, ದೇವರು ಯಾರನ್ನು ಕಷ್ಟದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದನೋ ಅದೇ ಜನರು ಕಷ್ಟಗಳು ಬಂದಾಗ ಅವರು ಆತನನ್ನು ಬಿಟ್ಟು ಓಡಿ ಹೋದರಂತ. ಸಮಸ್ಯೆಗಳು ಬಂದಾಗ ಆತನನ್ನು ಬಿಟ್ಟು ಓಡಿ ಹೋದರಂತ. ಬೇರೆ ಅವರಿಗೆ ಯಾವ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲದ ಅವರನ್ನು ಆತನು ಪ್ರೀತಿಸಿದ. ನೋಡುತ್ತೇವೆ, ಅವರ ಜೀವಿತಗಳು ಹೇಗಿದ್ರು ಅಂದ್ರೆ ಅವರಿಗೆ ಅದರಲ್ಲಿ ಯೇಸು ಸ್ವಾಮಿ ಶಿಷ್ಯರಲ್ಲಿ ಬಹಳಷ್ಟು ಜನ ಯಾರಾಗಿದ್ದ ಅವರು ಬೆಸ್ತರಾಗಿದ್ದರು. ಬೆಸ್ತರು, ಮೀನು ಹಿಡಿಯುತ್ತವರು. ಅವರು ನೋಡ್ತೇವೆ, ಅದನ್ನೆಲ್ಲ ಅವರು ವ್ಯಾಪಾರ ಮಾಡಬೇಕು, ರಾತ್ರಿ ಎಲ್ಲ ಪ್ರಯಾಸ ಪಡಬೇಕು. ರಾತ್ರಿ ಹೋಗಿ ಬಲೆ ಹಾಕ್ಬಿಡ್ಬೇಕು, ಬೆಳಗ್ಗೆ ಮುಂಜಾನೆ ಹೋಗಿ ಆ ಬಲೆ ಕಿತ್ಕೊಂಡು ಬರಬೇಕು, ಬೆಳಿಗ್ಗೆಲ್ಲ ಮತ್ತೆ ಆ ಬಲೆಗೆ ಸಿಗುವಂತ ಮೀನನ್ನು ಬಿಡಿಸಿಕೊಂಡು ನಂತರ ಹೋಗಿ ಮಾರ್ಕೊಂಡು ಬಂದು ಅವ್ರ ಜೀವನ ಮಾಡ್ಕೊತಿರ್ಬೇಕು. ಅಂತವರ ಜೀವನವನ್ನು ಯೇಸು ಸ್ವಾಮಿ ಪ್ರೀತಿಸಿದ. ನೋಡ್ತೇವೆ, ಇನ್ನೊಬ್ಬರು ನೋಡುತ್ತೇವೆ, ಅವನು ಸುಖವನ್ನು ಪಡಿಸಿಕೊಳ್ತ ವ್ಯಕ್ತಿ ಅವನು ಪ್ರೀತಿಸಿದ ಯೇಸು. ನೀವು ನೋಡುತ್ತೇವೆ, ಹಲವಾರು ಕಳ್ಳರನ್ನು ಯೇಸು ಪ್ರೀತಿಸಿ ಅವರ ಜೀವನ ಬದಲಾಯಿಸಿ ಅವರು ಆತನೊಂದಿಗೆ ಇರಬೇಕು ಅಂತೇಳಿ ಅವ್ರನ್ನ ಆರಿಸಿಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಯೇಸುವನ್ನು ಹಿಡಿಕೊಂಡಾಗ ಅವರು ಆತನೊಬ್ಬರನ್ನೇ ಬಿಟ್ಟು ಓಡಿ ಹೋದ್ರು.
ಪ್ರೀತಿಯ ಮಕ್ಕಳೇ, ಅನೇಕ ಜನ ಇವತ್ತು ದೇವರು ನೋಡುತ್ತೇವೆ, ಯೇಸು ಸ್ವಾಮಿ ಬಳಿಗೆ ಬರುವಾಗ ಎಲ್ಲರೂ ಯಾರ್ಯಾದ್ರೂ ಕೂಡ ಅವರು ಸಾಧಾರಣ ಬರಂಗಿಲ್ಲ, ಏನಾದ್ರೂ ಒಂದು ಇಟ್ಕೊಂಡೇ ಬರ್ತಾರ. ಒಂದು ಕಷ್ಟ, ಒಂದು ರೋಗ, ಒಂದು ಬಾಧೆ ಏನಾದ್ರೂ ಕೂಡ ಬರುವಾಗ ಯೇಸು ಯಾರು ಬಿಟ್ಟಲ್ಲಿ ಬೀಳಿಲ್ಲ. ಅವರು ಆತನ ಹೇಳ್ತಾ, ಎಲ್ಲೇ ಕಷ್ಟಪಡುವರೆ ಹೊರವತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಮ್ಗೆ ವಿಶ್ರಾಂತಿ ಕೊಡ್ತಿರುವುದಾಗಿ ಆತನ ಬಳಿಗೆ ಬಂದ ಪ್ರತಿಯೊಬ್ಬರನ್ನು ಕೈ ಬಿಡದೆ ಅವರನ್ನು ಪ್ರೀತಿಸಿದನು. ಅವ್ರನ್ನ ಪ್ರೀತಿಸಿದ್ದಾನೆ. ದೇವರ ಬಳಿಗೆ ಯಾರು ಬಂದಿದ್ದಾರೋ ಅವರನ್ನು ಆತ ಪ್ರೀತಿಸಿದ್ದಾರೆ. ಎರಡನೇದು, ಅವರು ಆತನೊಂದಿಗೆ ಇರಬೇಕೆಂಬುದಾಗಿ ಆತನ ಆಶೆ ಪಡ್ತಾರೆ. ಯಾವಾಗಲೂ ಆತನೊಂದಿಗೆ ಇರಬೇಕೆಂಬುದಾಗಿ. ಆದ್ರೆ ಈ ದಿನಗಳಲ್ಲಿ ಎಷ್ಟು ಜನ ಆತನೊಂದಿಗೆ ನಾನು ಇರ್ತಾ ಇದ್ದೇನೆ, ಆದರೆ ಈ ದಿನಗಳಲ್ಲಿ ಎಷ್ಟು ಜನ ಯೇಸುವಿನೊಂದಿಗೆ ನಾವು ಇರ್ತಾ ಇದ್ದೇವೆ. ಯಾಕಂದ್ರೆ ಯೇಸುವಿನೊಂದಿಗೆ ಇರುವಾಗ ನೋಡ್ತೇವೆ ಬರುವಂತ ಒಂದು ಆಶೀರ್ವಾದಗಳ ಬೇರೆ, ಯೇಸುವನ್ನು ಬಿಟ್ಟು ಹೋಗುವಂತಹ ಸಮಸ್ಯೆಗಳ ಬೇರೆ ಆಗಿರುತ್ತವೆ. ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯದಲ್ಲಿ ಒಬ್ಬ ಸಹೋದರಿ ನಿಂತುಕೊಳ್ತಾಳೆ, ಒಬ್ಬ ಸಹೋದರಿ ಬಿಟ್ಟು ಹೋಗ್ತಾಳೆ. ಆಗುವಂತ ನೋಡ್ತೇವೆ, ಬಿಟ್ಟು ಹೋಗುವಂತ ವಿಷಯದಲ್ಲಿ ಆಗುವಂತ ವಿಷಯಗಳು ನೋಡ್ತೇವೆ, ನಿಂತುಕೊಳ್ಳುವಂತ ಸ್ತ್ರೀಯ ಚಿಂತನೆ ಆಗುವಂತ ಸ್ತ್ರೀಗಳು ನೋಡ್ತೇವೆ. ರೂತಳು ಬರೆದ ಪುಸ್ತಕ 1ನೇ ಅಧ್ಯಾಯ 14ನೇ ವಚನ ಓದೋಣ ಈ ಸಮಯದಲ್ಲಿ. ರೂತಳು ಬರೆದ ಪುಸ್ತಕ 1ನೇ ಅಧ್ಯಾಯ 14ನೇ ವಚನ. ಆಗ ಅವರು ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ನೋಡ್ತೇವೆ, ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದ. ನೋಡ್ತೇವೆ, ಅತ್ತೆ ಸಾಮಾನ್ಯವಾಗಿ ಇಲ್ಲಿ ಅತ್ತೆ ಮತ್ತೆ ಗೊತ್ತಾ, ತನ್ನ ಸೊಸೆಗೆ ಹೇಳ್ತದಾಳ. ನವೋಮಿ ತನ್ನ ಸೊಸೆ ಹೇಳ್ತದಾಳ, ಸೊಸೆರೇ ನನಗಿರುವಂತ ಗಂಡ ಸತ್ತೋಗ್ಬಿಟ್ಟ, ಅಲ್ಲದೆ ನನಗಿರುವಂತ ಗಂಡ್ಮಕ್ಳು ಸತ್ತೋಗ್ಬಿಟ್ರು, ನೀವು ವಿಧವೆರಾಗಿದ್ದೀರಿ, ನಾನು ನೀವು ಕೂಡ ವಿಧವೆರಾಗಿದ್ದೀರಿ, ಆದ್ರೆ ದಯವಿಟ್ಟು ಓಡಿ ಹೋಗ್ಬಿಡ್ರಿ, ನೀವು ಹೋಗ್ಬಿಡ್ರಿ ಅಂತಂದಾಗ ಅತ್ತೆ ಹೇಳುವಾಗ ಓರ್ಪಳು ಮುದ್ದಿಟ್ಟು ಓಡಿ ಹೋದ. ಮುದ್ದಿಟ್ಟು ಹೋಗ್ಬಿಟ್ಲಂತ ಅಲ್ಲಿಂದ ಬೇರೆ. ಆದ್ರೆ ಕೆಳಗಡೆ ಸಹೋದರಿ ಹೇಳ್ತಾಳ, ನೋಡೋಣ ಈ ಸಮಯದಲ್ಲಿ 19ನೇ ವಚನ ಓದೋಣ. ನೋಡ್ತೇವೆ, ಅವರಿಬ್ಬರಲ್ಲಿ ನೋಡ್ತೇವೆ, ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಓಡುವುದು, ಆದ್ರೆ ರೂತಳು ಏನು ಗೊತ್ತಾ, ಸಮರ್ಪಣೆ ಮಾಡ್ತಿದ್ದಾಳ. ಏನ್ ಗೊತ್ತಾ, ಸತ್ತರು ನಿಂದಿಗೆ ಸಾಯ್ತೇನೆ, ಬದುಕಿದ್ರು ನಿಂದಿಗೆ ಸಾಯ್ತೇನೆ ಗೊತ್ತಾ. ಬೇರೆ ಯಾವೊಬ್ಬ ಸಹೋದರಿ, ಯಾವೊಬ್ಬ ಹೆಣ್ಮಗಳು ಆಕೆ ತನ್ನ ಅತ್ತೆಯನ್ನು ಬಿಟ್ಟು ಹೋದ್ಲು, ಆಕೆ ಚರಿತ್ರೆ ಬೈಬಲ್ ಮತ್ತೆ ಬೇರೆ ಎಲ್ಲಿ ಬರ್ತದೆ. ಯಾವೊಬ್ಬ ಸೊಸೆ ತನ್ನ ಏನೇ ಕಷ್ಟ ಬಂದ್ರು, ಏನೇ ಕಣ್ಣೀರು ಬಂದ್ರು, ಏನೇ ವೇದನೆ ಬಂದ್ರು, ಅತ್ತೆ ನಾನು ನಿನಗೋಸ್ಕರ ನಿನ್ ಜೊತೆ ಜೀವನ ಮಾಡ್ತಕ್ಕದಾಗಿ ಆಕೆ ಸಮರ್ಪಣೆ ಮಾಡಿಕೊಂಡು ಆಕೆಯ ಚರಿತ್ರೆ ನೋಡ್ತೇವೆ ಬೈಬಲ್ ಬಹಳ ಉದ್ದವಾಗಿ ಬರ್ತದೆ. ನೋಡ್ತೇವೆ, ಯೇಸುವನ್ನು ಬಿಟ್ಟು ಹೋದಂತವರ ಬಗ್ಗೆ ವಾಕ್ಯದಲ್ಲಿ ನೋಡ್ತೇವೆ, ಬಹಳಷ್ಟು ವಾಕ್ಯಗಳು ಬರಪಟ್ಟಿರುತ್ತವೆ. ಯೇಸುವಿನೊಂದಿಗೆ ಇರುವಂತವರ ಬಗ್ಗೆ ಬಹಳಷ್ಟು ವಾಕ್ಯಗಳು ಬರಪಟ್ಟಿವೆ. ಇವತ್ತು ನಾನು ನೀನು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಸಂರಕ್ಷಿಸಿ, ನಮ್ಮನ್ನು ಆತ ಕರೆದು ಆತನಿಗೆ ಕರೆದ ದೇವರ ಜೊತೆ ವಿಧಾನದಲ್ಲಿನ ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರ ಕೈ ಬಿಡೋದಿಲ್ಲ. ಏನೇ ಬಂದ್ರು ಆತನಿಗೋಸ್ಕರ ನಿಂತುಕೊಳ್ಳಬೇಕು, ಆತನಿಗೋಸ್ಕರ ನಿಂತುಕೊಂಡು ನಾವು ಜೀವನ ಸಾಗಿಸುವಂತರಾಗಿರಬೇಕು. ನೋಡ್ತೇವೆ, ಅನೇಕರು ಆತನೊಂದಿಗೆ ನಿಂತುಕೊಳ್ತಾ ಇಲ್ಲ, ಅನೇಕರು ಆತನಿಗೋಸ್ಕರ ಇವತ್ತು ನಿಂತುಕೊಳ್ತಾರೆ. ಯೇಸು ಸ್ವಾಮಿ ಕರೆದ ಯಾಕೆ ಗೊತ್ತಾ, ಆತನೊಂದಿಗೆ ಇರಬೇಕು. ಕೇವಲ ಅನೇಕ ಯಾಕೆ ಗೊತ್ತಾ, ಆಶೀರ್ವಾದಗಳು ಬರೋವರೆಗೆ, ಸ್ವತಂತ್ರ ಬರೋವರೆಗೆ, ಅದ್ಭುತಗಳು ಜರುಗುವವರೆಗೆ ಯೇಸುವಿನೊಂದಿಗೆ ಇರ್ತಾರೆ.
ಏಸಯ್ಯ ಸ್ವಸ್ಥ ಮಾಡಬೇಕು, ಏಸಯ್ಯ ಅದ್ಭುತ ಮಾಡಬೇಕು, ಏಸಯ್ಯ ಕಾರ್ಯ ಮಾಡಬೇಕು, ಮಾಡ್ತಾನೆ ಇರಬೇಕು. ಒಂದು ಕೆಲವು ಸಾರಿ ಅವ್ರ ಜೀವಿತ ದೇವರ ಅದ್ಭುತ ದೂರ ಆಗ್ಬಿಟ್ಬೇಕು, ಸ್ವಲ್ಪ ಕಷ್ಟ ಆಯ್ತು ಅನ್ಕೋ, ಮಾಡ್ತಾರ ಇಲ್ಲಪ್ಪ ಈ ದೇವ್ರು ನಂಬ್ಕೊಂಡು ಏನು ಪ್ರಯೋಜನ ಆಗ್ಲಿಲ್ಲ, ಈ ದೇವ್ರ ಬಳಿ ಏನಾಗ್ಲಿಲ್ಲ. ಅನೇಕರು ಹಿಂದೆ ಓಡಿ ಹೋದಂತ ಬಹಳ ಜನ ಇದ್ದಾರೆ, ಅನೇಕರು ಹಿಂತಿರುಗಿ ಹೋಗಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮನ್ನ ಕರೆದಾಗುತ್ತ ಆತನೊಂದಿಗೆ ಇರಬೇಕು. ಹಲ್ಲೆಲೂಯಾ. ಈ 2025 ಇಸ್ವಿಯಲ್ಲಿ ದೇವರು ನಮ್ಮಿಂದ ಬಯಸ್ತಾ ಗೊತ್ತಾ, ನಾವು ಯೇಸುವಿನಿಂದ ಇರಬೇಕು, ಯೇಸುವಿನಿಂದ ಇರಬೇಕು. ಎಲ್ಲರೂ ಓಡಿ ಹೋದ್ರು ಕೂಡ ವಾಕ್ಯ ನೋಡುತ್ತೀವಿ ಕೆಳಗಡೆ, ಪೇತ್ರನು ಯೇಸುವನ್ನು ಬಿಟ್ಟು ಓಡಿ ಹೋಗಿಲ್ಲ. ಬೇರೆ ಎಲ್ಲರೂ ಓಡಿ ಹೋದ್ರು ಕೂಡ ಪೇತ್ರನು ಯೇಸುವನ್ನು ಬಿಟ್ಟು ಏನ್ ಮಾಡ್ತಾ ಗೊತ್ತಾ, ವಾಕ್ಯ ಗೊತ್ತಾ, ಅವನು ಯೇಸುವಿನ ಹಿಂದೆಯೇ ಹೋಗ್ತಾ ಇದ್ದ. ವಾಕ್ಯ ನೋಡುತ್ತೇವೆ, ಯೇಸುವನ್ನು ಆ ಒಂದು ಅಧಿಕಾರ ಕರ್ಕೊಂಡೋದಾಗ ಪೇತ್ರ ಏನ್ ಮಾಡ್ತಿದ್ದ, ಅವನು ಸುಳ್ಳು ಹೇಳಿದರೆ ಇಲ್ಲ ಅಂತಿಲ್ಲ, ಆದ್ರೆ ನೋಡುತ್ತೇವೆ ಅವನು ಏನ್ ಮಾಡ್ತಾರೆ, ಯೇಸುವಿನ ಜೊತೆಲೇ ಇದ್ದಾರೆ. ನೋಡ ನನ್ನ ಸ್ವಾಮಿಯನ್ನ ಏನ್ ಮಾಡ್ತಾರೆ, ನನ್ನ ಸ್ವಾಮಿಯನ್ನ ಏನ್ ಮಾಡ್ತಾರೋ. ಇವತ್ತು ಅನೇಕರಲ್ಲಿ ಆ ಕೃತಜ್ಞತೆಯ ಭಾವನೆ, ಆ ಕೃತಜ್ಞತೆಯ ಒಂದು ಮನಸ್ಸು ಅನೇಕರಲ್ಲಿ ಇರಂಗಿಲ್ಲ. ಹಲ್ಲೆಲೂಯಾ. ನೋಡುತ್ತೇವೆ, ಕಷ್ಟಗಳು ಬರಲಿ, ಕಣ್ಣೀರು ಬರಲಿ, ಏನಾದ್ರೂ ಕೂಡ ನಾನು ಯೇಸುವಿನಿಂದ ಹೋಗ್ಬೇಕು, ಯೇಸುವಿನಿಂದ ಹೋಗ್ಬೇಕು. ಯೇಸುವಿನ ಯಾವ್ದಾದ್ರು ಅದ್ಭುತ ಮಾಡೇ ಮಾಡ್ತಾರೆ. ಒಂದ್ ದಿವಸ ಬರ್ತದ ನನ್ನ ಜೀವಿತದ ಆಶೀರ್ವಾದ ಇದೆ, ಒಂದ್ ದಿವಸ ಬರ್ತದ ನನ್ನ ಜೀವಿತದ ಆಶೀರ್ವಾದ ಇದೆ, ನಾನು ಯೇಸುವಿನಿಂದ ಹೋಗ್ಲೇಬೇಕು. ನೋಡುತ್ತೇವೆ, ಆತನ ಶಿಷ್ಯರೆಲ್ಲರೂ ಆತನ ಬಿಟ್ಟು ಓಡಿ ಹೋದ್ರು. ಕೆಳಗೆ 51ನೇ ವಚನ ಓದೋಣ. 51ನೇ ವಚನ, ಮಾರ್ಕಗಳ ಸುವಾರ್ತೆ 1ನೇ ಅಧ್ಯಾಯ 14ನೇ ಅಧ್ಯಾಯ 51ನೇ ವಚನ. ಮಾರ್ಕ 14:51. ನೋಡ್ರಿ, ಅವನೇ ಮಾಡ್ತದ ಆತನ ಜೊತೆಲೇ ಹೋಗ್ತಾನೆ, ಆತನ ಜೊತೆಯಲ್ಲೇ ಹೋಗ್ತಾನೆ. ಒಬ್ಬನೊಬ್ಬನು ಅವನು ನಾರು ಬಡಿ ಬರೀ ಮೈ ಮೇಲೆ ಆತನ ಹಿಂದೆ ಹೋಗ್ತಾನೆ. ಸ್ವಾಮಿ ಏನೇ ಆದರೂ ಬರೆದಾಗಿ ಹೋಗ್ತಾ ಇದ್ದಾನೆ, ಯೇಸುವಿನಿಂದ ಹೋಗ್ತಾ ಇದ್ದಾನೆ. ಗೊತ್ತೇನೆ ಗೊತ್ತಾ, ಏನಪ್ಪ ಯೇಸುವಿನಿಂದ ಹೋದ್ರೆ ಏನಿತ್ತು, ನನಗೆ ಯಾರಾದ್ರೂ ಪದ್ಯಗಳು ಗೊತ್ತಾ, ಯೇಸುವಿನಿಂದ ಏನೈತಪ್ಪ, ಯಾಕೆ ನಂಬಿದ ಆ ದೇವ್ರನ್ನ, ಅದೇ ನಮ್ಗೆ ಏನ್ ಪ್ರಯೋಜನ. ಅನೇಕ ಹಿಂದೂ ಇವತ್ತು ಅನೇಕರ ಮನಸ್ಸುಗಳು ನೋಡುತ್ತೇವೆ ಚಂಚಲವಾಗಿಲ್ವಾ. ಎಷ್ಟು ಮಾತ್ರ ಹಿಂತಿರುಗಿ ನೋಡಬೇಡ, ಎಷ್ಟು ಮಾತ್ರ ಹಿಂತಿರುಗಿ ನೋಡಬೇಡ. ಹಿಂದಿರುಗಿ ನೋಡೋದ ಜೀವಿತವನ್ನು ನಾವು ಆಲೋಚನೆ ಮಾಡೋದು ಬೇಡ. ಯಾಕಂದ್ರೆ ಈ ಜೀವನ ಇರುವುದು ಒಂದೇ ಒಂದು ಜೀವಿತ. ಏನಾದ್ರೂ ಕೂಡ ಯೇಸುವಿನೊಂದಿಗೆ ನಡೆಯಬೇಕು, ಏನಾದ್ರೂ ಕೂಡ ಆತ ಜೊತೆ ಹೋಗ್ಬೇಕು. ಆತನ ಬಿಟ್ಟು ಹೋಗಬೇಕೆಂಬ ಮನಸ್ಸು, ಆತನ ಬಿಟ್ಟು ಹೋಗಬೇಕೆಂಬ ಹಂಬಲ, ಆತನ ಬಿಟ್ಟು ಹೋಗಬೇಕೆಂಬ ಒಂದು ಹೃದಯ ಯಾರನ್ನ ಬರ್ತದೋ ಅವರ ಚೈತ್ರನಿಗೆ ಮುಕ್ತವಾಗ್ತದೆ. ನೋಡ್ತೇವೆ, ನವೋಮಿಯನ್ನು ಬಿಟ್ಟು ಹೋಗ್ಬೇಕೆಂಬ ಮನಸ್ಸು ಓರ್ಪಳಲ್ಲಿ ಬಂತು, ಬಿಟ್ಟು ಹೋಗ್ಬಿಟ್ರು. ಆದ್ರೆ ಅಲ್ಲಿಗೆ ಆಕೆಯ ಚರಿತ್ರೆ ಸಮಾಪ್ತವಾಯಿತು. ನವೋಮಿ ಒಬ್ಬ ಓರ್ಪಳು ಯಾರು ಮದುವೆ ಮಾಡ್ಕೊಂಡ್ಲು, ಹೆಂಗೆ ಜೀವನ ಏನು ಬೈಬಲಲ್ಲಿ. ಆದ್ರೆ ಅತ್ತೆ ಹೇಳ್ತಾಳ, ಅತ್ತೆ ನಿನ್ನ ದೇವರೇ ನನ್ನ ದೇವರು, ನೀವು ಯಾರನ್ನು ಎಲ್ಲಿ ಕಳಿಸ್ತೀವಿ ಅದೇ ಕೆಲಸ ಮಾಡ್ತೇನೆ. ಅತ್ತೆ ನನ್ನನ್ನು ಹಿಂದೆ ಹೋಗ್ಬಿಡ್ತಾ, ನನ್ನ ಹಿಂದೆ ಹೋಗಿರ್ತಾ ನನ್ನನ್ನ ಬಲವಂತ ಮಾಡಬೇಡ ಎಂಬುದಾಗಿ ಹೇಳಿದ ಸ್ತ್ರೀ ರೂತ್ ಗೊತ್ತಾ, ಅತ್ತೆಯ ಹಿಂದೆಯೇ ಹೋಗ್ತಾ ಇದ್ದಾಳೆ, ಅತ್ತೆಯ ಹಿಂದೆಯೇ ಹೋಗ್ತಾ ಇದ್ದಾಳೆ. ನೋಡ್ತೇವೆ, ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಕಂಬ ಮನಸ್ಸು ಯಾರು ಬರ್ತದಲ್ಲೋ ಮಧ್ಯದಲ್ಲಿ ಅವ್ರ ಚಿಂತಗಳು ಹಾರಿ ಹೋಗ್ತವೆ, ಮಧ್ಯದಲ್ಲಿ ಅವ್ರ ಚಿಂತಗಳು ಹಾರಿ ಹೋಗ್ತಾವ. ಕೊನೆಯವರೆಗೆ ಇರುವವರು ಮಾತ್ರವೇ ಆತನ ಪರಲೋಕ ರಾಜ್ಯದ ಆಶೀರ್ವಾದ ಅನುಭವಿಸಲಿಕ್ಕೆ ಸಾಧ್ಯ.
ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಓದೋಣ ಒಂದ್ಸರಿ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಓದಿ. ಮಾರ್ಕ 4:11. ದೇವರ ರಾಜ್ಯದ ನಿಮಗೆ ಕೊಟ್ಟಿದೆ. ಸಾರಿ, ಮತ್ತೆ ಬರ್ಸುವಾರ್ತೆ 4:11. ಮತ್ತೆ ಬರ್ಸುವಾರ್ತೆ 4:11. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು. ನೋಡಿದ್ರೆ ಆಗ ಸೈತಾನನು ಆತನ ಬಿಟ್ಬಿಟ್ಟು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಹಲ್ಲೆಲೂಯಾ. ನೋಡ್ತೀವಿ, ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರು ಬಂದು ಯೇಸು ಸ್ವಾಮಿಗೆ ಉಪಚಾರ ಮಾಡ್ತಿದಾರ. ದೇವದೂತರು ಬಂದು ಯೇಸು ಸ್ವಾಮಿಗೆ ಅವರು ನೋಡ್ತೇವೆ ಊಟವನ್ನು ಕೊಡ್ತಾ ಇದ್ರೆ ಬೇರೆ. ನೋಡ್ತೇವೆ ದೇವದೂತರು ಬಂದು ಯೇಸುವಿಗೆ ಬೇಕಾದ ಎಲ್ಲವನ್ನು ಅವರು ಕೆಲವು ಸಾರಿ ಶೋಧನೆಗಳು ಬರ್ತಾವ, ಕೆಲವು ಸಾರಿ ಸಮಸ್ಯೆಗಳು ಬರ್ತಾವ, ಕೆಲವು ಸಾರಿ ಅನೇಕ ಕಷ್ಟಗಳು ಬರ್ತಾವ. ಆದರೆ ಯೇಸು ಸ್ವಾಮಿ ಅಂತವನಿಗೆ ಶೋಧನೆಗಳು ಬಂದವು. ಸೈತಾನ ಬಂದು ಅನೇಕ ಶೋಧಿಸಿದ. 3 ವಿಷಯದಲ್ಲಿ ಸೈತಾನ ಶೋಧಿಸ್ತಾನೆ ಇಲ್ಲಿ ವಾಕ್ಯದಲ್ಲಿ. 3 ವಿಷಯದಲ್ಲಿ ಸೈತಾನನು ಯೇಸು ಸ್ವಾಮಿಗೆ ಶೋಧನೆ ಕೊಡ್ತಾ ಇದ್ದಾನ. ಆದರೆ ವಾಕ್ಯ ಬರ್ತದೆ ಯೇಸು ಸ್ವಾಮಿ ಸೋತೋಗಿಲ್ಲ. ವಾಕ್ಯ ಸೈತಾನನೇ ಆತನನ್ನು ಬಿಟ್ಟನೆ ಎಂಬುದಕ್ಕೆ ನೋಡುತ್ತೇವೆ. ಆತನ ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರ ಮೇಲೆ ಇವತ್ತು ನೋಡ್ತೇವೆ ಅನೇಕ ಸೈತಾನ ಬಂದು ಅನೇಕ ಸಾರಿ ನಮಗೆ ಕೂಡ ಅನೇಕ ಅಪನಂಬಿಕೆ ಮಾತು ಹೇಳ್ತಾನ. ಅನೇಕ ಸಾರಿ ನಮ್ಮನ್ನು ನೋಡ್ತೇವೆ, ದೇವರ ದೂರ ಆಗು, ದೇವರು ಏನ್ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ. ನಮ್ಮ ಪ್ರಾರ್ಥನೆ ಒಂದಾಗಿರಬೇಕು, ಸೈತಾನ ಬದಲಿಸಬೇಕು. ಯೇಸು ಸ್ವಾಮಿಗೆ ಹೇಳ್ಕೊಟ್ಟಿದ್ದಾನೆ. ಮಾತಾಡಿದ ಸುವಾರ್ತೆಗಳ 16 ನೋಡುತ್ತೇವೆ, ಆತನಿಗೆ ಅಧಿಕಾರ ಕೊಟ್ಟಿದ್ದಾನೆ. ಬೇರೆ ಸೈತಾನನ್ನು ಸೋಲಿಸಿಕೊಳ್ಳಲು ಅಧಿಕಾರ ಕೊಟ್ಟಿದ್ದಾನೆ. ಆದರೆ ನೀನು ಅನೇಕ ಸಮಸ್ಯೆಗಳು ಬಂದಾಗ ಯಾವ ವಿಧವಾಗಿ ಯೇಸು ಸ್ವಾಮಿ ಶಿಷ್ಯರು ಓಡಿ ಹೋದರು, ಇವತ್ತು ನಾವು ಕೂಡ ಕೆಲವು ಸಾರಿ ಯೇಸುವನ್ನು ಬಿಟ್ಟು ಬಿಡಬೇಕೆಂಬ ಮನಸ್ಸು ನಮಗೆ ಬರ್ತಾ ಇದೆ. ಕೆಲವರು ಯೇಸುವನ್ನು ಬಿಡಬೇಕೆಂಬ ಮನಸ್ಸು, ಯೇಸುವನ್ನು ಬಿಡಬೇಕೆಂಬ ಹಂಬಲ, ಯೇಸುವನ್ನು ಬಿಡಬೇಕೆಂಬ ಹೃದಯ ಜೀವಿತ ಅಲ್ಲಿಗೆ ಸಮಾಪ್ತಿ ಆಗ್ತಂತ, ಜೀವಿತ ಅಲ್ಲಿಗೆ ಮುಕ್ತ ಬರ್ತದೆ. ಆದರೆ ಏನೇ ಆದರೂ ಕೂಡ ನಾನು ಯೇಸುವಿನೊಂದಿಗೆ ಇರಬೇಕು. ಏನೇ ಆದರೂ ಕೂಡ ಯೇಸುವಿನ ಜೊತೆ ಬಾಳಬೇಕೆಂಬುದಾಗಿ ಹೃದಯ ಆಗಿರುತ್ತೋ ಅವರ ಜೊತೆ ದೇವರಿರುವವನಾಗಿದ್ದ. ನೋಡ್ತೇವೆ ಇಲ್ಲಿ ನಾನು ಮುಗಿಸತಕ್ಕಂಥ ವಿಷಯ ಹೇಳ್ತೇನೆ. ರೂತಳು ಎಲ್ಲಾ ಕಷ್ಟದಲ್ಲಿ ಊಟ ಇಲ್ಲದಿರುವಾಗಲೂ ಕೂಡ ತನ್ನ ಜೊತೆಯಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲದ ಸಮಯದಲ್ಲಿ ಕೂಡ ತನ್ನ ಅತ್ತೆಯ ಜೊತೆಗೆ ಆಕೆ ಇದ್ದಳು. ಪ್ರೇಮಿ ಯೇಸು ಸ್ವಾಮಿ ಜೊತೆಗೆ ಪೇತ್ರನಿದ್ದ. ಪ್ರೇಮಿ ವಾಕ್ಯ ಹೇಳ್ತಾ ಪೇತ್ರನು ಯೇಸುವಿನಂದೇ ಹೋದನೆಂಬುದ, ಯೇಸುವಿನಂದೇ ಹೋದನೆಂಬುದ. ಇವತ್ತು ನಾವು ಎಷ್ಟು ಜನ ಯೇಸುವಿನ ಜೊತೆಗೆ ನಾನು ಬಾಳಬೇಕೆಂಬ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಒಬ್ಬ ಸಹೋದರಿಗೆ ಹೇಳ್ತೀನಿ, ಒಬ್ಬ ಗುರುಬರದ ಅಜ್ಜಿಯನ್ನು ಚರ್ಚೆ ಬರ್ತಿರುವಾಗ ಆಕೆ ಮೊದಲು ನಮ್ಮ ಚರ್ಚೆ ಬಂದಾಗ ಇಲ್ಲಿ ಬಂದಾಗ ಅದ್ಭುತ ಆಯ್ತು. ಕೆಲವು ದಿನಗಳು ಬರ್ತಾ ಇದ್ದು ಕೋಳೂರು ಮಠದಲ್ಲಿ ಹಾಕಿದ್ದು. ಆದ ನಂತರ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಚರ್ಚೆ ಹೋಗ್ತಿರುವಾಗ ಕೂಡ ಅಲ್ಲಿಗೆ ಏನು ಸಮಾಧಾನ ಕಾಣಲಿಲ್ಲ. ನಂತರ ಇಲ್ಲಿ ಬರ್ತಿರುವಾಗ ಆಕೆಗೆ ಇರುವಂತಹದ್ದು ಒಂದು ರೋಗ ಬಂದು ಕುಷ್ಠರೋಗ ಇತ್ತು. ಕುಷ್ಠರೋಗ ಬೇರೆ ಸಮಸ್ಯೆ ಇತ್ತು. ಆ ಸಮಯದಲ್ಲಿ ನೋಡುತ್ತೇವೆ ಆಕೆ ಹೇಳ್ತದೆ, ದೇವ್ರ ಮೇಲೆ ನಂಬಿಕೆ ಹೇಳಿದ್ರೆ ಅದ್ಭುತ ಮಾಡ್ತಾನ, ದೇವ್ರ ಮೇಲೆ ನಂಬಿಕೆ ಹೇಳಿದ್ರೆ ಅದ್ಭುತ ಮಾಡ್ತಾನ. ಅಯ್ಯ ಪ್ರಾರ್ಥನೆ ಮಾಡು, ಆಯ್ತು ಬೇರೆ ಮಾಡ್ತಾರಮ್ಮ, ಪ್ರಾರ್ಥನೆ ಮಾಡ್ತಾ ಇದೀವಿ.
ಆದ್ರೂ ಕೂಡ ಆಕೆ ಚಿಂತನೆ ಏನು ಗೊತ್ತಾ, ಪ್ರಾರ್ಥನೆ ಮಾಡ್ಕೊಂಡಿಲ್ಲ, ಏನಿಲ್ಲ. ಕೊನೆಗೆ ಒಂದ್ ದಿವಸ ಹೋಗುವಾಗ, ಏನಮ್ಮ ಯಾಕೆ ಚರ್ಚೆ ಬಂದಿಲ್ಲ ಅಂತಂದ್ರೆ, ಇಲ್ಲಪ್ಪ ನನಗೆ ಆ ದೇವರಿಗೆ ಏನು ಮಾಡಿಲ್ಲ. ಅದು ಅಂತ ಅದ್ಭುತ ಮಾಡ್ದಾರ, ಅವಾಗ ಮಾಡ್ದ, ಇವಾಗ ಮಾಡ. ಯೇಸು ಸ್ವಾಮಿ ಜೊತೆಲಿ ಯಾವಾಗಿದ್ರೆ ಯಾವಾಗ ಅದ್ಭುತ ಮಾಡ್ತಾನೆ ಇರ್ತಾನೆ, ಆತರ ಮಾಡ್ತಾನೆ ಇರ್ತಾನೆ. ಎಂತ ಕಷ್ಟ ಬರಲಿ, ಎಂತ ಸಮಸ್ಯೆ ಬರಲಿ, ಆತರೊಂದಿಗೆ ನಾವು ನಡೆಯಬೇಕು, ಆತರದಿರಬೇಕು. ಆದ್ರೆ ಆತನ ಬಿಟ್ಟು ಹೋಗುವಂತವರ ಚರಿತ್ರೆಗಳು ಅಲ್ಲಿಗೆ ಮುಕ್ತಾಯವಾಗ್ತವೆ. ಆದ್ರೆ ವಾಕ್ಯ ನೋಡುತ್ತೇವೆ, ಇಲ್ಲಿ ಹೇಳ್ತದೆ ಬೇರೆ ಮಾರ್ಕವರ ಸುವಾರ್ತೆ 14ನೇ ಅಧ್ಯಾಯ 51ನೇ ವಚನ 51-52ರಲ್ಲಿ, ಒಬ್ಬನೊಬ್ಬ ಯೌವನಸ್ಥನು ಬರಿ ಮೈ ಮೇಲೆ ನಾರುಮಡಿಯನ್ನು ಹೊತ್ತದವನಾಗಿ ಆತನ ಹಿಂದೆಯೇ ಜನರ ಕೂಡ ಹೋಗುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರುಮಡಿಯನ್ನು ಬಿಟ್ಟು ಬರಿ ಮೇಲೆ ಹೋದನು ಎಂಬುದಾಗಿ. ಆದ್ರೆ ಬೇರೆ ಅವನ ಬಗ್ಗೆ ನೋಡುತ್ತೇವೆ, ಅವನ ಹೆಸರು ನೋಡುವುದಾದರೆ ಅವನ ಹೆಸರು ಸಿಮೋನನು ಎಂಬುದಾಗಿ ನೋಡುತ್ತೇವೆ. ಸಿಮೋನನು ಎಂಬುದಾಗಿ ಆತನ ಹಿಂದೆಯೇ ವಾಕ್ಯದಂತ ಆತನ ಹಿಂದೆಯೇ ಜನರು ಕೂಡ ಬರ್ತಾ ಇದ್ದರು. ಆತನ ಹಿಂದೆಯೇ ಹೋಗ್ತಾ ಇದ್ದಾರೆ. ಇವತ್ತು ನೀನು ಯಾರಿಂದ ಹೋಗ್ತಾ ಇದೆಯಾ? ಲೋಕದಿಂದ ಹೋಗ್ತಾ ಇದೆಯಾ? ಲೋಕದ ಸಮಸ್ತ ಜನರಿಂದ ಹೋಗ್ತಾ ಇದೆಯಾ? ಆದ್ರೆ ಯೇಸುವಿನಿಂದ ಹೋಗ್ತಾ ಇದೆಯಾ? ಅನೇಕರು ಯೇಸುವನ್ನು ಬಿಟ್ಟು ಹೋದ್ರು, ಲೋಕದಲ್ಲಿ ತಿರುಗೋಗ್ಬಿಟ್ರು. ಆದ್ರೆ ಒಬ್ಬನ ಮಾತ್ರ ಆತನ ಹಿಂದೆಯೇ ಜನರ ಕೂಡ ಅವನು ಹೋಗ್ತಾ ಇದ್ದಾನೆ. ನೋಡ್ತೀವಿ, ಅವರನ್ನು ಅವ್ರು ಹಿಡ್ಕೊಂಡಾಗ ತನ್ನ ಬಟ್ಟೆಯನ್ನು ಬಿಟ್ಟು ಓಡಿ ಹೋಗಿ ನೋಡ್ತೇವೆ, ಆತನು ಯೇಸುವನ್ನು ಬಿಟ್ಟಿಲ್ಲ, ಯೇಸು ಜೊತೆಲೇ ಹೋದ. ಇವತ್ತು ನಿನಗೆ ಯೇಸು ಬೇಕಾ? ಲೋಕ ಬೇಕಾ? ಲೋಕ ಬೇಕಾದ್ರೆ ನಿನ್ನ ಜೀವಿತ ಇಲ್ಲಿಗೆ ಕೆಲವು ಸಾರಿ ಮುಕ್ತಾಯವಾಗಬಹುದು. ಯೇಸು ಬೇಕಾದ್ರೆ ನಿನ್ನ ಜೀವಿತದಲ್ಲಿ ಒಂದನಾದ ಆಶೀರ್ವಾದ ಹೊಂದಿಕೊಳ್ತೀಯ, ಉನ್ನತ ಆಶೀರ್ವಾದ ಹೊಂದಿಕೊಳ್ತೀಯ. ಒಂದಿನ ಬರ್ತದ, ಇವತ್ತು ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅನೇಕ ಕಣ್ಣೀರಿರ್ಬೋದು, ನಿಮ್ಮ ಜೀವಿತದಲ್ಲಿ ಅನೇಕ ರೋಗಗಳಿರ್ಬೋದು. ಅವರು ಹೇಳಿದ ಮಾತು, ಇವರು ಹೇಳಿದ ಮಾತು, ಅವ್ರ ಹಿಂದೆ ಹೋಗಿ ಇವ್ರ ಹಿಂದೆ ಹೋಗಿ ಯೇಸುವನ್ನು ಬಿಟ್ಟು ಬಿಟ್ಟರೆ ವಿನ ದೇವರ ಆಶೀರ್ವಾದಗಳು, ಶಾಶ್ವತವಾದ ಆಶೀರ್ವಾದವನ್ನು ಅನುಭವಿಸಲಿಕ್ಕೆ ಆಗಲ್ಲ. ಶಾಶ್ವತವಾದದ್ದು ಬೇಕಾ? ಅಶಾಶ್ವತವಾದದ್ದು ಬೇಕಾ? ಯಾವ್ದು ಬೇಕು? ನಿನಗೆ ಯಾವ್ದು ಬೇಕು? ನೀನೇ ಆಲೋಚನೆ ಮಾಡು. ಶಾಶ್ವತವಾದ ಬೇಕಾದ ಆತನ ಹಿಂದೆ ಹೋಗೋಣ. ಅಶಾಶ್ವತವಾದ ಈ ಲೋಕವೇ ಬೇಕು, ಈ ಲೋಕದ ಆಸ್ತಿ ಪಾಸ್ತಿಗಳು ಬೇಕು, ಈ ಲೋಕದ ಅಂತಸ್ತುಗಳು ಬೇಕು, ಈ ಲೋಕದ ಒಂದು ಇಚ್ಛೆ ನೆರವೇರಬೇಕಂತ ಲೋಕದಲ್ಲಿ ಹೋದರೆ ಕ್ಷಣಿಕ ಮಾತ್ರ ನಿನಗೆ ಸಮಾಧಾನ ಸಿಗಬಹುದು, ಸ್ವಲ್ಪ ದಿನಗಳು, ಸ್ವಲ್ಪ ವರ್ಷಗಳು ಮಾತ್ರ ನಿನಗೆ ನೆಮ್ಮದಿ ಸಿಗಬಹುದು. ಆದರೆ ಎರಡರಷ್ಟು ಕಷ್ಟವನ್ನು ಅನುಭವಿಸ್ತೀಯ. ಎಷ್ಟು ಮಾತ್ರಕ್ಕೂ ಯೇಸುವನ್ನು ಬಿಟ್ಟು ಹೋಗಬೇಕೆಂಬ ಮನಸ್ಸು ನಮಗೆ ಬರಬಾರದು. ನೋಡ್ತೇವೆ, ಯೇಸುವಿನಿಂದ ಆ ವ್ಯಕ್ತಿ ಒಬ್ಬನೇ ಹೋಗ್ತಾನೆ. ಅನೇಕರು ಆತನ ಶಿಷ್ಯರೆಲ್ಲರೂ ಅದನ್ನು ಬಿಟ್ಟು ಹೋದರು. ವಾಕ್ಯದ ಹೇಳ್ತಂತ ಮಾರ್ಗ ಬಳಸುವಾಗ ನಾವು ಓದಿದ್ರೆ 15ರಲ್ಲಿ ಯೇಸು ಮತ್ತೆ ತನ್ನ ಶಿಷ್ಯರು ಒಂದು ಅವಕಾಶ ಕೊಡ್ತಾನೆ. ಯೇಸು ನನ್ನ ಬಿಟ್ಟು ಹೋಗ್ಬೇಡ್ರಿ, ನನ್ನ ಬಿಟ್ಟು ಹೋಗ್ಬೇಡ್ರಿ, ಯಾಕಂದ್ರೆ ನನ್ನ ಜೊತೆ ಇರ್ತಾದ್ರೆ ನಿಮ್ಗೆ ಅಧಿಕಾರ ಇರ್ತದ, ನನ್ನ ಜೊತೆ ಇರ್ತಾದ್ರೆ ನಿನಗೆ ಸಮಾಧಾನ ಇರ್ತದ, ನನ್ನ ಜೊತೆ ಇರ್ತಾದ್ರೆ ನಿಮ್ಗೆ ಶಾಶ್ವತ ಆ ಒಂದು ನಿವಾರಣೆ ಸಿಗತ್ತ. ಜೊತೆಲಿ ಬಾಳು, ನನ್ನ ಜೊತೆಲಿ ಇರಿ ಎಂಬುದಾಗಿ ದೇವರು ಇರುವುದಕ್ಕೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಯೇಸುವನ್ನು ಬಿಟ್ಟು ಹೋಗುವುದರಿಂದ ನಮ್ಮ ಜೀವಿತದಲ್ಲಿ ಬೇರೆ ನಾವು ಇವತ್ತೂ ಕೂಡ ನಮ್ಮ ಮುಂದಿನ ಭವಿಷ್ಯದಲ್ಲಿ ನಾವು ಅಲ್ಲಿಗೆ ಆಗೋಗ್ತೀವಿ. ಅದು ಯೇಸುವಿಗೆ ವಿರೋಧಾಗಿಲ್ಲ. ನೋಡಿದ್ರೆ ತಲೆಮಾರುಗಳ ಬಗ್ಗೆ ನಿನ್ನ ಬಗ್ಗೆ ಜನ ಮಾತಾಡ್ತಾರೆ, ನಿನ್ನ ಬಗ್ಗೆ ಜನ ಮಾತಾಡ್ತಾರೆ. ಯೇಸುವಿನಿಂದ ಬಂದಂತವರು ಅನೇಕರಿದ್ದಾರೆ, ಅನೇಕರಿದ್ದಾರೆ. ನೋಡ್ತೀವಿ, ಅವರು ಯೇಸುವಿಗೋಸ್ಕರ ಬಂದರು, ಯೇಸುವಿಗಾಗಿ ಅನೇಕ ಆತ್ಮಗಳನ್ನು ಗೆದ್ದು, ಯೇಸುಗಾಗಿ ಅನೇಕ ಶ್ರಮ ಅನುಭವಿಸಿ ಇವತ್ತು ಏನಾಗಿರುತ್ತಾ ಯೇಸುವಿನೊಂದಿಗೆ ಪರವಾಗಿ ಏರ್ಪಡಿದ್ದಾರೆ. ಇವತ್ತು ನೋಡ್ತೀವಿ ಅವರ ಹೆಸರುಗಳು ಹಲವಾರು ಹೆಸರುಗಳಿಗೆ ಹಲವಾರು ಹೆಸರುಗಳು.
ಪ್ರೀತಿಸಬೇಕು. ಮಾರ್ಟಿನ್ ಲೂಥರ್ ಯೇಸುವಿಗೋಸ್ಕರ ಬಂದ. ಅನೇಕ ಸರಿ ನೋಡ್ತೇವೆ ಮಾರ್ಟಿನ್ ಲೂಥರ್ನ ಏನ್ ಮಾಡಿದ್ರು, ಹಿಂಸಿಸಿದ್ರು. ಆದ್ರೆ ಆತನ ಯೇಸುವನ್ನು ಎಷ್ಟು ಮಾತ್ರ ಬಿಟ್ಟಿಲ್ಲ. ನೋಡ್ತೇವೆ ಇವತ್ತು ಪರಿಶುದ್ಧ ಗ್ರಂಥ, ದೇವರ ಪರಿಶುದ್ಧ ಗ್ರಂಥ ನಾವು ಕೈ ಹಿಡ್ಕೊಂಡಿದ್ದೇವೆ. ಇವತ್ತು ನೋಡ್ತೇವೆ ಬೈಬಲ್ನ ತರ್ಜಮೆ ಮಾಡಿದ ವ್ಯಕ್ತಿ ಯಾರು? ಅನೇಕ ಭಾಷೆಗಳಲ್ಲಿ ನೋಡ್ತೇವೆ. ಆತನನ್ನು ಏನ್ ಮಾಡಿದ್ರು, ಪ್ರಿಂಟಿಂಗ್ ಪ್ರೆಸ್ ಬಿಟ್ಟಾದ್ರು. ಆದರೂ ಕೂಡ ಆತನ ಯೇಸುವನ್ನು ಬಿಡಲಿಲ್ಲ. ಪ್ರಿಂಟಿಂಗ್ ಪ್ರೆಸ್ ಬಿಟ್ಟಾಗಿ ಆತನ ಆಸ್ತಿಯನ್ನ ನಾಶ ಮಾಡಿದ್ರು ಕೂಡ ಆತನ ಯೇಸುವನ್ನು ಬಿಡಲಿಲ್ಲ. ಯೇಸುವನ್ನು ನಿಂತುಕೊಂಡ. ಕಡೆಯವರೆಗೆ ವಾಕ್ಯವಂತ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದಿಕೊಳ್ಳುವನು. ಯಾರು ಕಡೆಯವರೆಗೆ ತಾಳ್ಕೊಳ್ತಾರೆ? ಈ ರೋಗ ಇರ್ಬೋದು, ಕಷ್ಟ ಇರ್ಬೋದು, ಕಣ್ಣೀರ್ಬೋದು, ಏನಿರ್ಬೋದು, ಆದರೆ ಕಡೆಯವರೆಗೆ ನಮ್ಮ ಈ ಭೂಲೋಕದಲ್ಲಿ ನಮ್ಮ ಉಸಿರು ಇರೋವರೆಗೆ ಯೇಸುವಿನ ಹಿಂದೆ ನಾವು ಸಾಕ್ತಾನೆ ಇರಬೇಕು. ಯೇಸುವಿನ ಹಿಂದೆ ಹೋಗ್ತಾನೆ ಇರಬೇಕು. ಯಾವನೋ ಬರ್ತಾನೆ, ಏನೋ ಹೇಳ್ತಾನ, ಏನೋ ಮಾಡ್ತಾನ ಅಂತೇಳಿ ನಾವು ಯಾರೋ ಹಿಂದೆ ಹೋದ್ರಿಗಿನ ನೋಡ್ತೇವೆ ಶಾಶ್ವತವಾದ ಲೋಕವನ್ನು ಕಳ್ಕೊಳ್ತೇವೆ, ಶಾಶ್ವತವಾದ ಆಶೀರ್ವಾದ ಕಳ್ಕೊಳ್ತೇವೆ. ಆದ್ರೆ ಯೇಸುವಿನಂತೆ ಹೋದರೆ ನಿನ್ನ ಬಾಳು ಬಂಗಾರ ಕೊನೆಯವರೆಗೆ ಆತನ ಕಾಪಾಡ್ತಾರೆ. ಎಲ್ಲಾ ಶಬ್ದದಲ್ಲಿ ಆತನ ನಡೆಸ್ತಾರ ಪ್ರಿಯರೇ. ಅದಕ್ಕಾಗಿ ಈ ಒಂದು ಕೆಲಸ ಮುಗಿಸ್ತದ ಪ್ರಿಯರೇ. ಯಾರಿಂದ ಹೋಗ್ಲಿಕ್ಕೆ ಇಷ್ಟಪಡ್ತೀಯ? ಲೋಕದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀಯ? ಯೇಸುವಿನಿಂದ ನಡಲಿಕ್ಕೆ ಇಷ್ಟಪಡ್ತೀಯ? ತೀರ್ಮಾನ ತೆಗೆದುಕೊಂಡು ನಾವು ಮುಂದಕ್ಕೆ ನಾವು ಸಮಾಧಾನ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಕಣ್ಣ ಮುಚ್ಚ ಪ್ರಾರ್ಥಿಸುವ. ಪ್ರತಿಯೊಬ್ಬರು ಕರ್ತನ ಸಮ್ಮುಖದಲ್ಲಿರುವಾಗ ಪ್ರಿಯರೇ, ಶ್ರಮೆ ಬಂದಾಗ ಯೇಸುವಿನ ಶಿಷ್ಯರು ಆತನನ್ನು ಬಿಟ್ಟು ಹೋದರು ನಾವು ನೋಡುತ್ತೇವೆ. ಸಂಕಟ ಬಂದಾಗ ಯೇಸುವಿನ ಶಿಷ್ಯರು ಆತನ ಬಿಟ್ಟು ಹೋದರು ನೋಡುತ್ತೇವೆ. ಓರ್ಪಳು ನವೋಮಿಗೆ ಕಷ್ಟ ಬಂದಾಗ, ನವೋಮಿ ಸಮಸ್ಯೆ ಬಂದಾಗ ನವೋಮಿಗೆ ಮುದ್ದಿಟ್ಟು ಓರ್ಪಳು ಅಲ್ಲಿಂದ ಹೋಗ್ಬಿಟ್ಟು ಹಿಂದಿರುಗಿ ಹೋಗ್ಬಿಟ್ಟಂತ. ಆದ್ರೆ ರೂತ್ರ ಹೇಳ್ತಾಳೆ, ಅತ್ತೆ ಎಷ್ಟು ಮಾತ್ರ ನನ್ನ ಬಲವಂತ ಮಾಡಬೇಡ, ನಿನ್ನ ಬಿಟ್ಟು ಹೋಗಿ ಎಂಬುದಾಗಿ ಬಲವಂತ ಮಾಡಬೇಡ. ಯೇಸು ಯಾರನ್ನು ನನ್ನ ಬಿಟ್ಟು ಹೋಗಿ ಬಲವಂತ ಮಾಡ್ತಾ ಇಲ್ಲ. ನನ್ನ ಹಿಂದೆ ಬಂದಿರಿ ಎಂಬುದಾಗಿ ಯೇಸು ಹೇಳ್ತಾರೆ. ಯೇಸುವಿನ ಹಿಂದೆ ನಡೆಯಬೇಕು, ತಿರುಗಿ ನೋಡಬಾರದು ಎಂದಿಗೂ ನಮ್ಮ ಜೀವನದಲ್ಲಿ. ಬರ್ತವೆ ಕಷ್ಟಗಳು, ಬರ್ತವೆ ಕಣ್ಣೀರು, ಬರ್ತವೆ ಲೋಕಾಂತರ ಸಮಸ್ಯೆಗಳು ಪ್ರಿಯರೇ. ಪೇತ್ರನು ಯೇಸುವಿನಿಂದ ಹೋಗ್ತಾನೆ ಇದ್ದಾನೆ ಪ್ರಿಯರೇ. ಎಲ್ಲರೂ ಬಿಟ್ಟು ಹೋದ್ರು ಕೂಡ ಪೇತ್ರನ ಬಿಟ್ಟು ಹೋಗಲಿಲ್ಲ ಯೇಸು. ಆ ಶತಾಧಿಪತಿಯ ಮನೆಗೆ ಬಂದಾಗ ನೋಡುತ್ತೇವೆ, ಯೇಸುವನ್ನು ಒಳಗಡೆ ಅವರು ಅನೇಕ ವಿಧವಾಗಿ ಪ್ರಶ್ನಿಸುತ್ತಿರುವಾಗ ಪೇತ್ರನು ಆ ಹೊರಗಡೆ ಕಾಯ್ಕೊಂತ ಕೂತಿದ್ದಾನೆ. ಯೇಸು ಏನ್ ಮಾಡ್ತಾರೋ ನೋಡೋಣ. ಅನೇಕ ಸ್ತ್ರೀಯರು, ಅನೇಕ ಪುರುಷರು, ಅನೇಕ ಶಿಷ್ಯರು ಆತನನ್ನು ಬಿಟ್ಟು ಹೋದರು. ಚರಿತ್ರೆಯಲ್ಲಿ ಉಳಿಬೇಕಾ? ಏನೇ ಕಷ್ಟ ಬಂದರೂ ಕೂಡ ಆತನ ಹಿಂದೆ ನಾವು ಸಾಗುವಂತರಾಗಿರೋಣ. ಏನೇ ಸಮಸ್ಯೆ ಬಂದರೂ ಆತನಿಂದ ಸಾಗುವಂತರಾಗಿರೋಣ. ನೋಡುತ್ತೇವೆ ವಿಲಿಯಂ ಕೇರಿ ಆತನು ಬೈಬಲ್ನ ಮುದ್ರಿಸುತ್ತಿರುವಾಗ ಅನೇಕರು ಆತನು ಹಿಂಸೆ ಮಾಡಿದರು. ಬೆಂಡಿ ಪ್ರಸಿ ಸುಟ್ಟಾದರೂ ಕೂಡ ಆತನು ಹಿಂದೆ ತಿರುಗಿ ತರ ಹೋಗಲಿಲ್ಲ. ಯೇಸುವಿಗೆ ಏನಾದರೂ ಮಾಡಬೇಕೆಂಬುದಾಗಿ, ಭಾರತ ದೇಶದ ಜನರಿಗೆ ನಾನು ಯೇಸುವನ್ನು ತೋರಿಸಬೇಕೆಂಬುದಕ್ಕೆ ಭಾವನೆಯಿಂದ ಆತನು ಕಷ್ಟದಲ್ಲಿ ಕೂಡ, ಸಮಸ್ಯೆಯಲ್ಲಿ ಕೂಡ
ನಿಂತುಕೊಂಡು ಬೈಬಲ್ ಮುದ್ರೆ ಮಾಡಿದ ಅನೇಕ ಭಾಷೆಗಳಲ್ಲಿ ಯೇಸುವನ್ನು ಬಿಟ್ಟು ಹೋಗಬೇಕೆಂಬ ಮನಸ್ಸು, ಯೇಸುವನ್ನು ಬಿಟ್ಟು ಹೋಗಬೇಕೆಂಬ ಭಾವನೆ, ಯೇಸುವನ್ನು ಬಿಟ್ಟು ಅಗಲಬೇಕೆಂಬ ಹೃದಯ ನಮ್ಮಲ್ಲಿ ಬೇಡ ಪ್ರಿಯರೇ. ಅರ್ಧದಲ್ಲಿ ನೀನು ಬಿಟ್ಟೋದ್ರೆ ನಿನ್ನ ಜೀವಿತ ಅರ್ಧವೇ ಆಗಿರ್ತದ. ಪೂರ್ತಿಯಾಗಿ ಕೊನೆಯವರೆಗೆ ಆತನಿಗಾಗಿ ನಿಂತುಕೊಳ್ಳೋದಾದ್ರೆ ನಿನ್ನನ್ನು ಕಾಪಾಡಲು ನಡೆಸಿದ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿ ಸ್ವರೂಪನು ಆದ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಜೀವನ ವಾಕ್ಯವನ್ನು ಧ್ಯಾನಿಸಿದ್ದೇವೆ ಕರ್ತನೆ. ಹೌದಪ್ಪ ಸ್ವಾಮಿ, ಸ್ವಾಮಿ ನೀನು ಇಳಿಬಿಡುವಾಗ ರಾಜ್ಯ ಕರ್ತನೆ ನಿನ್ನ ಶಿಷ್ಯರನ್ನು ಬಿಟ್ಟು ಹೋದ್ರು ಸ್ವಾಮಿ, ಆದರೂ ಪೇತ್ರನ್ನು ಬಿಟ್ಟು ಹೋಗಿಲ್ಲಪ್ಪ ಕರ್ತನೆ. ನಮ್ಮ ಜೀವಿತ ನಾವು ಕೂಡ ಏನೇ ಬಂದರೂ ಕೂಡ ನಿನ್ನ ಬಿಟ್ಟು ಹೋಗ್ಬೇಕಮ್ಮ ಮನಸ್ಸು ಹೃದಯ ನಮ್ಮನ್ನು ಬರದಂತೆ ಸಹಾಯ ಮಾಡು. ಕೊನೆಯವರೆಗೆ ನಮ್ಮ ಜೀವನದ ಉದ್ದಕ್ಕೂ ನಿನ್ನನ್ನು ಹಿಡ್ಕೊಂಡು ನಿನಗಾಗಿ ಜೀವಿಸುವ ಕೃಪೆ ಕೊಡಪ್ಪ ಕರ್ತನೆ. ಎಲ್ಲಾ ಕ್ಷೇತ್ರದಲ್ಲಿ ನಿನ್ನನ್ನೇ ಸನ್ಮಾನಿಸಿ ನಿನ್ನ ಹಿಂದೆ ಬಂದು ನಿನಗಾಗಿ ಬಾಳುವ ಕೃಪೆ ನಮಗೆ ದಯಪಾಲಿಸು. ನೀನೇ ಮಹಿಮೆ ಬೇಕಾದ್ರೆ ನಿನಗೆ ಸಮಸ್ತವನ್ನು ಅರ್ಪಿಸಿಕೊಡುತ್ತಾರೆ. ಯೇಸುವೇ, ಇದರ ವಾಕ್ಯವು ಪ್ರತಿಯೊಬ್ಬರ ಜೀವನದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಪ್ರತಿಫಲ ಸಹಾಯ ಮಾಡಬೇಕಾಗಿ ಸಮಸ್ತವಾಗಿ ಅರ್ಪಿಸಿಕೊಡುತ್ತಾರೆ. ಯೇಸುವಿನ ನಾಮದಲ್ಲಿ ಬೇಡಿ ಸದುತ್ತರವನ್ನು ಪಡೆದು ಇದ್ದೇ ತಂದೆ ಆದ್ದೇವೆ.